ಹೊಟ್ಟೆಯಲ್ಲಿ ಮಗು ಇರುವವರಿಗೆ, ಈ ಪೇಷಂಟ್ ಶುಗರ್ ಪೇಷಂಟು, ಅಜ್ಜಿ ಅವ್ರಿಗೆ, ತಾತ ಅವ್ರಿಗೆ ಆ ಗೇಟ್ ಬಿಡಬೇಕು. ಇವರು ಬರೀ ಗಾಡಿಗೆ ಬಿಡ್ತಾರೆ. ಅವರ ತುಂಬ ಜಗಳ ಮಾಡೋದು, ಕಳ್ತನ ಮಾಡ್ಕೊಂಡು ಹೋಗೋದು, ಕಳ್ತನ ಮಾಡ್ತಾರೆ. ರಾತ್ರಿ ಹೊತ್ತು ಇಲ್ಲೇ ಮಾಡ್ತೀವಿ, ಇಲ್ಲೇ ಇರ್ತೀವಿ. 12 ದಿನದಿಂದನೂ ಇಲ್ಲೇನೆ ಇರ್ತಾ ಇರೋದು? ಮೇಡಮ್, ಒಂದ್ಸಲನೇ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಐರ್ ಬಿಟ್ರೆ ಇವ್ರು ಬಿಡಲ್ಲ, ಇವರು ಪೊಲೀಸ್ ಬಿಟ್ರೆ ಐರ್ ಬಿಡಲ್ಲ. ಈ ತರ ನಮ್ಗೆ ಬೇಪರ್ ಅವ್ರಿಗೆ ತೊಂದರೆ ಇದೆ ಮೇಡಮ್. ಇಲ್ಲಿ ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಈಶ್ವರಿ. ಎಲ್ಲಿಂದ ಬಂದಿರೋದು? ಮೆಜೆಸ್ಟಿಕ್ ಇಂದ ಬಂದಿದ್ದೀವಿ. ಎಷ್ಟು ದಿನದಿಂದ ಬಂದ್ರಿ? ಇವತ್ತು 12 ದಿನಗಳ ಕಾಲ ಹನುಮಾನ್ ಜಯಂತಿ ನಡೀತಾ ಇದೆ. ಸೊ ಇವತ್ತು ಬಂದಿರೋದಾ ಅಥವಾ ಇನ್ನು 11 ದಿನದಿಂದ ಇಲ್ಲೇ ನಡೆಸ್ತಾ ಇದ್ದೀರಾ? 11 ದಿನದಿಂದ ಇಲ್ಲೇ ಆಗ್ತಾ ಇದ್ದೀವಿ ಮೇಡಮ್. ಇದ್ರೂ ತುಂಬ ತೊಂದರೆ ಇದೆ ಇಲ್ಲಿ ನಮಗೆ. ತುಂಬ ವ್ಯಾಪಾರ ಆಗೋದು. ತುಂಬ ಜನ ಬರ್ತಾ ಇದ್ದಾರಲ್ವಾ, ಈಗ ದರ್ಶನಕ್ಕೆ ಬರ್ತಾ ಇದ್ದಾರೆ, ಎಲ್ಲರೂ ತಗೊಂತಾರ ಹೇಗೆ? ಈ ದಿನ ಅಷ್ಟು ವ್ಯಾಪಾರ ಇಲ್ಲ. ಒಂದೊಂದು ನಾವು ಮಾಡಿದ್ದು 800-1000 ರೂಪಾಯಿ ಆಗುತ್ತೆ ಒಂದಿನ. ಖುಷಿ ಪಡ್ಬೇಕಲ್ವಾ, ಅಷ್ಟೊಂದು ಆಗ್ತಾ ಇದೆ ಅಲ್ವಾ? ಕರೆಕ್ಟ್ ಮೇಡಮ್. ಇದ್ರೂ ವ್ಯಾಪಾರ ಅವರ ತುಂಬ ಜಗಳ ಮಾಡೋದು, ಕಳ್ತನ ಮಾಡ್ಕೊಂಡು ಹೋಗೋದು, ತುಂಬ ಹಿಂಸೆ ಇದೆ. ಅಂದರೆ ನೀವು ಇಲ್ಲಿ ಪ್ರತಿ ವರ್ಷ 12 ದಿವಸ ಬಂದು ಇಲ್ಲೇ ಇದು ನಿಲ್ಲಿಸೋಂಥದ್ದಾ? ಟೈಮ್ ಇಲ್ಲೇ ಆಗ್ತೀವಿ. ಅಂದರೆ ಇದೇ ಫಸ್ಟ್ ಟೈಮ್ ಬಂದಿರೋದು ನೀವು? ನಾವು ಇಲ್ಲಿ 5 ವರ್ಷದಿಂದ ಆಗ್ತಾ ಇದ್ದೀನಿ. ಆದ್ರೂ ಸ್ವಲ್ಪ ತೊಂದರೆ ಇದೆ ಮೇಡಮ್. ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗೇ ನಡೀತಾ ಇದೆ ಅಲ್ವಾ? ಚೆನ್ನಾಗಿ ನಡೀತಾ ಇದೆ. ಕಳ್ತನ ಮಾಡ್ತಾರೆ. ರಾತ್ರಿ ಹೊತ್ತು ಇಲ್ಲೇ ಮಾಡ್ತೀವಿ, ಇಲ್ಲೇ ಇರ್ತೀವಿ. 12 ದಿನದಿಂದನೂ ಇಲ್ಲೇನೆ ಇರ್ತಾ ಇರೋದು? ಹ್ಞೂ ಮೇಡಮ್. ಒಂದ್ಸಲನೇ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಅಷ್ಟು ಜಲ್ದಿ ವ್ಯಾಪಾರ ಅವರು ಜಗಳ ಮಾಡ್ಕೊಂಡು ಜಾಗ ಹಿಡಿಯೋದು, ತೊಂದರೆಗಳು. ಐಟಮ್ ತಗೊಂಡು ಹೋಗ್ತಾರೆ, ಮೂಟೆಗಳು ಕಳ್ತನ ಮಾಡ್ತಾರೆ. ಒಬ್ಬರಿಗೆ ಅಲ್ಲಿ ಹೊಡೆದಿದ್ದಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ನೀವು ಇಲ್ಲಿ ಇದು ಎಲ್ಲ ಓಪನ್ ಮಾಡೋದು? ಅಲ್ಲಿ ಅಂಗಡಿ ಓಪನ್ ಮಾಡ್ತಾರೆ ಅಂದ್ಬಿಟ್ಟು 6 ಗಂಟೆಗೆ ಬಂದು ಇಲ್ಲಿ ಕೂತಿದ್ದೀವಿ ಮೇಡಮ್. 6 ಗಂಟೆಗೆ ಓಪನ್ ಮಾಡಿಬಿಟ್ಟು ಎಷ್ಟು ಗಂಟೆವರೆಗೂ? 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಸಾರ್ ಅವರು. ಪೊಲೀಸ್ ಅವ್ರು ಬಂದರೆ 10 ಗಂಟೆಗೆ. ಒಂದೊಂದು ಸಲ ಗಾಡಿ ಅವ್ರದ್ದು ಇದೆ ಅಂದ್ಬಿಟ್ಟು ಐಟಮ್ ಈ ಕಡೆ ತಳ್ಬಿಡ್ತಾರೆ. ಅಡ್ಜಸ್ಟ್ ಮಾಡಿ ಇರೋದೇ ಸ್ವಲ್ಪ ಜಾಗ, ಅಡ್ಜಸ್ಟ್ ಮಾಡ್ತೀವಿ. ಇನ್ನೂ ತೊಂದರೆಗಳೇ. ಈಗ ಸಾರ್ವಜನಿಕರಿಗೆ ಇಲ್ಲಿ ಬರ್ತಾರಲ್ವಾ, ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ತಗೊಳಕ್ಕೆ ಬರೋರಿಗೆ ಆಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ ನೀವು? ಅವ್ರಿಂದ ತೊಂದರೆ ಆಗ್ತಿದ್ವಾ, ಹೇಗೆ ಏನು ಅಂತ? ನಮ್ಗೆ ಏನಂದರೆ ಇದು ಗೇಟ್ ಹಾಕ್ತಾರೆ ಮ್ಯಾಮ್. ಎಲ್ಲೂ ಹಾಕಿದ್ರು ಈ ಹೊಟ್ಟೆಯಲ್ಲಿ ಮಗು ಇರುವವರಿಗೆ, ಈ ಪೇಷಂಟ್ ಶುಗರ್ ಪೇಷಂಟು, ಅಜ್ಜಿ ಅವ್ರಿಗೆ, ತಾತ ಅವ್ರಿಗೆ ಆ ಗೇಟ್ ಬಿಡಬೇಕು. ಇವರು ಬರೀ ಗಾಡಿಗೆ ಬಿಡ್ತಾರೆ. ಒಂದೊಂದು ಜಾಗ ಜನಗಳಿಗೆ ಬಿಡೋದಿಲ್ಲ. ಇಲ್ಲಿ ಹೋದ ವರ್ಷ ಏನು ಮಾಡಿದ್ರು ಗೊತ್ತಾ? ಅಂಗಡಿ ಹಿಂಗಿದೆ ಮೇಡಮ್, ಅಂಗಡಿ ಹಿಂಗಿದೆ, ಚಿಕ್ಕ ರೋಡ್. ಗೇಟ್ ಹಾಕಿದ್ರು ಸೆಂಟ್ರಲ್ಲಿ. ಜನ ಮಕ್ಕಳು ಇಟ್ಕೊಂಡು ಬರ್ತಾರೆ, ಮಗು ಹೊಟ್ಟೆಲಿ ಇಟ್ಕೊಂಡು ಬರ್ತಾರೆ. ಪೇಷಂಟ್ಗಳು ಅಜ್ಜಿ ತಾತ ಅವರು ಬರ್ತಾರೆ. ಅವ್ರಿಗೆ ಜಾಗ ಎಂಟ್ರೆನ್ಸಲ್ಲಿ ಸೀದಾ ಬಿಟ್ಟರೆ ಪರವಾಗಿಲ್ಲ. ಅದು ಸುಮ್ಮನೆ ಖಾಲಿನೇ ಇದೆ, ಗಾಡಿಗೆ ಬಿಡ್ತಾರೆ. ಇಲ್ಲಿ ಅಂಗಡಿ ಇದೆ. ಜನಗಳು ಇಷ್ಟೆಲ್ಲ ಹೆಂಗೆ ಹೋಗ್ತಾರೆ, ಹೆಂಗೆ ಬರ್ತಾರೆ? ಅದು ಸ್ವಲ್ಪ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಇಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗೇ ನಡೀತಾ ಇದೆ. ಸಣ್ಣ ಪುಟ್ಟ ಒಂದಿಷ್ಟು ಇದು ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಾಯಿದೆ. ಬಿಟ್ಟರೆ ಅದೆಲ್ಲನೂ ತುಂಬ ಚೆನ್ನಾಗೇ ಆಗ್ತಾ ಇರೋದು. ಅವರು ನಮಗೆ ಅಡ್ಜಸ್ಟ್ ಮಾಡಿದ್ರೆ ದೇವಸ್ಥಾನಲ್ಲಿ ಬಿಡಲ್ಲ. ಅವರು ಇಲ್ಲ ಸೆಂಟ್ರಲ್ಲಿ ಅಂಗಡಿ ಹಾಕ್ಬೇಡ, ತುಂಬ ಇವರು ಬನ್ನಿ ಛತ್ರ ನಡೀತಾ ಇದೆ, ಅಂಗಡಿ ಹಾಕು ಕರೀತಾರೆ. ನಾವು ಬರ್ತೀವಿ. ಇವಾಗ ಇದೆಲ್ಲ ಕಾರ್ ಪಾರ್ಕಿಂಗ್. ಅವರು ಏನು ಹೇಳ್ತಾರೆ, ನಮಗೆ ಪಾರ್ಕಿಂಗ್ ಬಿಡಲ್ಲ ಅಂಗಡಿಗೆ. ಅವ್ರು ನಾವು 3 ದಿನ 2 ದಿನ ಇದ್ದೀವಿ, ನಾವು ಓಡೋಗ್ಬಿಡ್ತೀವಿ. ಇವರು ಪಾರ್ಕಿಂಗ್ ದಿನ ಇದೆ. ಇಲ್ಲ ಮೇಡಮ್, ಇವರು ತಿರ್ಗಾ ಐರ್ ಬಿಟ್ಟರೆ ಇವ್ರು ಬಿಡಲ್ಲ. ಇವರು ಪೊಲೀಸ್ ಬಿಟ್ಟರೆ ಐರ್ ಬಿಡಲ್ಲ. ಈ ಥರ ನಮಗೆ ಬೇಪರ್ ಅವ್ರಿಗೆ ತೊಂದರೆ ಇದೆ ಮೇಡಮ್. ಇಲ್ಲಿ ಅವರು ಸಹ ಕಾನೂನು ಪ್ರಕಾರ ನಡ್ಕೊತಾರೆ. ಕೆಲವೊಂದಿಷ್ಟು ಬದಲಾವಣೆಗಳು ಬಿಟ್ಟರೆ ಇನ್ನೆಲ್ಲನೂ ಕರೆಕ್ಟಾಗಿದೆ ಅಲ್ವಾ? ಈಗ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗೇ ನಡೀತಾ ಇರಬೇಕಲ್ವ ನಿಮಗೆ? ಅಂದರೆ ಈಗ ತುಂಬ ಜನ ರಶ್ ಆಗ್ತಾ ಇದೆ, ತುಂಬ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿಮಗೆ ತುಂಬ ಈಗ ವ್ಯಾಪಾರ ಕೂಡ ತುಂಬ ಚೆನ್ನಾಗೇ ನಡೀತಾ ಇದೆ. ಅದೆಲ್ಲ ಏನು ತೊಂದರೆ ಇಲ್ಲ ಮೇಡಮ್. ಊಟಕ್ಕೆ ಕೊಡ್ತಾರೆ, ಮಳೆಗಾಕೆ ಇಲ್ಲಿ ಅಂಗಡಿಯವರು ಸಪೋರ್ಟ್ ಮಾಡ್ತಾರೆ, ಅಂಗಡಿಯವರು ಹಾಕೋಕ್ಕೂ ಬಿಡ್ತಾರೆ. ನಮಗೆ ಈ ಗೇಟ್ ಹಾಕ್ತಾರಿಲ್ಲ, ಅದು ಒಂದೇ ಮಿಸ್ಟೇಕ್. ಇಲ್ಲಿಲ್ಲ, ಕಲ್ಕಾಪರ್ಸೆಲ್ಲ ಹಂಗೆ ಮಾಡಿದ್ರು. ಬಸವನಗುಡಿಯಲ್ಲಿ ಅಷ್ಟು ಮಾಡಿಲ್ಲ, ಬಿಟ್ಬಿಟ್ರು. ಇಲ್ಲಿನೂ ಕಲ್ಕಾಪರ್ಸಲ್ಲಿ ತುಂಬ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.